ಇವ್ರಿಗೆ Ladies and gentlemen, Michael Jordan. ಇವ್ರಿಗೆ ಯಾಕಿಷ್ಟು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಗೊತ್ತಾ? ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. 1963ನಲ್ಲಿ ಬ್ರೂಕ್ಲಿನಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೊತೆ ಇವರು ಹುಟ್ಟಿರ್ತಾರೆ. ಇವ್ರಿಗೆ 15ನೇ ವಯಸ್ಸಿರಬೇಕಾದ್ರೆ ಇವ್ರಿಗೆ ಬ್ಯಾಸ್ಕೆಟ್ ಬಾಲ್ ಅಂದರೆ ತುಂಬಾನೇ ಇಷ್ಟ. ಸ್ಕೂಲಲ್ಲಿ ಇರಬೇಕಾದ್ರೆ ಒಂದು ಟೀಮ್ ಜೊತೆ ಆಡ್ತಾ ಇರ್ತಾರೆ. ಅದೇ ಊರಲ್ಲಿ ಒಂದು ದೊಡ್ಡ ಟೂರ್ನಮೆಂಟ್ ನಡೀತಾ ಇರುತ್ತೆ. ಆ ಒಂದು ಟೂರ್ನಮೆಂಟಲ್ಲಿ ಇವರ ಒಂದು ಟೀಮ್ ಕೂಡ ಸೆಲೆಕ್ಟ್ ಆಗಿರುತ್ತೆ. ಜಾರ್ಡನ್ ಅವರು ಇಡೀ ಫ್ಯಾಮಿಲಿಗೆ ಮತ್ತು ಅವರ ಫ್ಯಾಮಿಲಿ ಫ್ರೆಂಡ್ಸು, ತಂದೆ ತಾಯಿ ಎಲ್ಲರಿಗೂ ಹೇಳ್ಕೊಂಡು ಬಂದ್ಬಿಟ್ಟಿರ್ತಾರೆ, ನಾನೊಂದು ಟೂರ್ನಮೆಂಟಲ್ಲಿ ಆಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲೇ ಇರೋದು ಒಂದು ಟ್ವಿಸ್ಟ್ ಏನಂತಂದರೆ, ಆ ಒಂದು ಟೂರ್ನಮೆಂಟಲ್ಲಿ ಇವರನ್ನ ರಿಜೆಕ್ಟ್ ಮಾಡ್ತಾರೆ. ಹೈಟ್ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಇವರನ್ನ ರಿಜೆಕ್ಟ್ ಮಾಡ್ತಾರೆ ಆ ಒಂದು ಟೂರ್ನಮೆಂಟಿಂದ. ಆ ಒಂದು ಟೂರ್ನಮೆಂಟ್ ನಡೆಯುತ್ತೆ, ಕೇಳ್ಕೊತಾರೆ ನಿಮ್ಮ ಬ್ಯಾಗ್ಸು, ನಿಮ್ಮ ಬಟ್ಟೆ ಎಲ್ಲದನ್ನೂ ನಾನು ತೊಗೊಂಬರ್ತೀನಿ, ನಾನು ಆಡಿಸಿ ಅಂತ ಹೇಳ್ಬಿಟ್ಟು. ಅದೇ ಟೂರ್ನಮೆಂಟ್ ನಡೆಯುತ್ತೆ. ಅಲ್ಲಿ ಅವ್ರ ತಂದೆ ತಾಯಿ ಕೂಡ ಬಂದಿರ್ತಾರೆ. ಆದರೆ ಅವರು ಅಲ್ಲಿ ಆಡ್ತಾ ಇರಲ್ಲ, ಹೆಲ್ಪರ್ ಬಾಯ್ ಆಗಿ ಕೆಲಸ ಮಾಡ್ತಿರ್ತಾರೆ ಅವರ ಒಂದು ಟೀಮ್ಗೆ. ಅದು ನೋಡ್ಬಿಟ್ಟು ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮತ್ತು ತುಂಬಾ ಅವಮಾನ ಆಗುತ್ತೆ. ಆದರೆ ಅವ್ರು ಅವಮಾನ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಲ್ಲ. ಅದ್ರ ನೆಕ್ಸ್ಟ್ ಡೇ ಇಂದನೇ ಭಯಂಕರವಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ನೆಕ್ಸ್ಟ್ ಇಯರ್ ಅದೇ ಒಂದು ಟೂರ್ನಮೆಂಟಲ್ಲಿ ಅವ್ರು ಆಡ್ತಾರೆ ಸೆಲೆಕ್ಟ್ ಆಗಿ. ಆ ಆಡಿದ ರೀತಿ ನೋಡ್ಬಿಟ್ಟು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಶಾಕ್ ಆಗಿ ಹೋಗ್ತಾರೆ. 21ನೇ ವಯಸ್ಸಿಗೆ ಒಂದು ಚಿಕಾಗೋ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಅವರು 15 ಸಲ NBA ಟೂರ್ನಮೆಂಟ್ನ ಆಡ್ತಾರೆ. ಅದರಲ್ಲಿ 6 ಸಲ ಕಪ್ನ ಗೆಲ್ತಾರೆ. ಅಷ್ಟೇ ಅಲ್ಲ, ಫಸ್ಟ್ ಟೈಮ್ ಒಂದು ಅಥ್ಲೆಟ್ ಬಿಲಿಯನರ್ ಆಗಿರೋದು. ಇವ್ರು ಹೇಳಿರೋಂಥ ಲೈನ್ಸಲ್ಲಿ ಈ ಒಂದು ಲೈನ್ ತುಂಬಾ ಇಷ್ಟ. ಯು ಲರ್ನ್ ಟು ಸಕ್ಸಸ್ಡ್ ಫಸ್ಟ್ ಯು ಲರ್ನ್ ಟು ಫೇಲ್ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿ ಅಲ್ವಾ? ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.